ಅಂಗಡಿನಾ ಯಾರು ಈ ಅಂಗಡಿನಾ ಅಂಗಡಿ ಅನ್ನೋರು ಯಾರಪ್ಪ ಅಂಗಡಿಯವ್ರು ನಡೆಸ್ತಿದ್ದಾರೆ ಯಾರು ಅಂಗಡಿಯವರು ಬನ್ನಿ ಈಚೆ ಬರ ಯಾವಾಗಿಂದ ಮಾಡ್ತಿದ್ದೆ ಅಂಗಡಿನ ಅಂಗಡಿ ಓನರ್ ನೀವೇನು ಅಂಗಡಿ ನಡೆಸ್ತಿರೋದು ನೀವು ಬನ್ನಿ ಅಂಗಡಿ ಓನರ್ ನೀವೇನಾ ಯಾವಾಗಿಂದ ಮಾಡ್ತಿದ್ದೆ ಅಂಗಡಿನ ನೀನೇನು ಮಾಡ್ತಿದ್ಯಾ ಇಲ್ಲಿ ಎಣ್ಣೆಲ್ಲ ಮಾಡ್ತಿದ್ಯಾ ನೀನು ಈ ಫೋನ್ ಮಾಡಿ ಹೇಳಿದಾರೆ ಕಣಯ್ಯ ಏನಿಲ್ಲ ಸರ್ ಎಲ್ಲ ಹೇಳ್ತಾ ಇದಾರಲ್ಲ ಈ ಅಂಗಡಿಗೆ ಫೋನ್ ಬಂದಿದ್ದೆ ಇಲ್ಲಿಂದ ನನಗೆ ಕಂಪ್ಲೇಂಟ್ ಬಂದದಲ್ಲಪ್ಪ ಫೋಟೋ ಹೊಡ್ಕೊಳ್ರಿ ಕಂಪ್ಲೇಂಟ್ ಬಂದೈತಲ್ಲಪ್ಪ ನಿಮ್ಮ ಮೇಲೆ ಇಲ್ಲ ಇಲ್ಲಿಂದಾನೆ ನಮ್ ಕಂಪ್ಲೇಂಟ್ ಬಂದಿರುವಾಗ ಇಲ್ಲ ಅಂದ್ರೆ ಸತ್ಯ ಒಪ್ಕೊಂಡ್ರೆ ಒಂದ್ ಸಣ್ಣ ಫೈನ್ ಹಾಕ್ಬಿಟ್ಟು ಹೋಯ್ತಿವಿ ಇಲ್ಲ ಅಂದ್ರೆ ಸುಮ್ನೆ ಎಲ್ಲ ಪಕ್ಕ ಸ್ಕೂಲ್ ಐತೆ ಏನಷ್ಟು ಬುದ್ಧಿ ಬಿಡ್ವಾ ದಾಸೆ ಕೊಡೋಣ ಯಾವಾಗಿಂದ ಮಾಡ್ತಿದ್ದೆ ಅಂಗಡಿನ ನಿಮ್ಗೆ ಅಷ್ಟು ಬುದ್ಧಿ ಬಿಡ್ದೇನ್ರಿ ಡೈಲಿ ಎಷ್ಟು ಮಾಡ್ತೀಯಾ ಎಣ್ಣೆ ಎಡೆ ಸಿಗರೇಟು ಎಲ್ಲ ಇಲ್ಲೇ ಪಕ್ಕ ಎಷ್ಟು ಮಾಡ್ತೀಯಾ ಎಷ್ಟು ಮಾರ್ತೀಯಾ ಹೇಳೋ ಬಂದಿರೋದು ನೀನು ಒಂದು ಕೆಲಸ ಮಾಡ್ಬಾರ್ದು ಎಷ್ಟು ಮಾರ್ತೀಯಾ ಎಲ್ಲಿಂದ ತನ್ನ ಹತ್ರ ಎಷ್ಟು ಹೋಗುತ್ತಪ್ಪ ಆಮ್ಲೋಟು ಈಗ ಎಲ್ಲಿಂದ ತತ್ತೀಯ ಎಲ್ಲಿಂದ ತತ್ತೀಯ ನಾವು ಶನಿವಾರ ಭಾನುವಾರ ಒಂದು 10 ಪೀಸು 15 ಪೀಸ್ ಹೋಯ್ತು 50 ಮಾಡ್ಕೊತೀವಿ ಎಲ್ಲಿಂದ ತತ್ತೀಯ ನೀನು ಯಾವ ಇನ್ಸ್ಟೋರಲ್ಲಿ ತತ್ತೀಯ ಎಲ್ಲಿಂದ ತತ್ತಾ ಇದೆಯಾ ಎಲ್ಲ ಮಾಹಿತಿ ಬಂದೇ ನಾವು ಬಂದಿರೋದು ಕರೆಕ್ಟ್ ಸತ್ಯ ಒಪ್ಕೊಂಡು ಡೈಲಿ ಮಾರ್ತಾ ಇದೀಯಾ ಬರೀ ಶನಿವಾರ ಭಾನುವಾರ ಅಲ್ಲ ಇಲ್ಲ ಸರ್ ಪ್ರತಿದಿನ ಮಾರ್ತಾ ಇದೀಯಾ ಸರ್ ಅವಾಗ ಮಾಡ್ತಿದ್ವಿ ಸ್ಕೂಲಿಂದ ಎಲ್ಲ ಕಂಪ್ಲೇಂಟ್ ಇದ್ದಾಗಿ ಈಗ ಸ್ಕೂಲ್ ಪಕ್ಕದಲ್ಲಿ ಮಾರ್ಬೋದಾ ಹಂಗಾದ್ಮೇಲೆ ಮಾಡ್ತಿಲ್ಲ ಈಗ ಮಾರ್ತಾ ಇದೆ ಹೇಳ್ತೇಲ್ವಾ ತತ್ತೀವಿ ಒಂದು 50 ತತ್ತೀವಿ ಅಂತ ಅಂಗಡಿ ಸ್ಕೂಲ್ ಪಕ್ಕದಲ್ಲಿ ಮಾರ್ತಾರೇನ್ರಿ ಯಾರು ಕೃಷ್ಣ ಸಿದ್ದಗೌಡ ನಾನು ದಾಸೇಗೌಡ ಮಾಡ್ಬೋದೇನ್ರಿ ದಾಸೇಗೌಡ್ರೆ ಈ ಕೆಲಸ ಮಾಡ್ಬೋದಾ ಸ್ಕೂಲ್ ಪಕ್ಕದಲ್ಲಿ ಇದ್ಕೊಂಡು ನಿಮ್ಮ ಈ ಕೇಸ್ ಮಾಡ್ಬೋದಾ ಈ ತರ ಫೈನ್ ಹಾಕ್ಬಿಡಿ ಅಲ್ವಾ ತಪ್ಪಲ್ವೇನಯ್ಯ ತಪ್ಪಲ್ವೇ ಕೇಸ್ ಹಾಕಿ ಬಂದ್ ಮಾಡಿ ಎಷ್ಟು ಜನ ಇದ್ದಾರೆ ಇಬ್ಬರೇನಪ್ಪ ನೀವು ಅಪ್ಪ ಮಗನ ಇಬ್ರುವೆ ಅಪ್ಪ ಮಕ್ಕಳ ನೀನು ಆಮ್ಲೆಟ್ ಹಾಕ್ತೀಯ ಎಣ್ಣೆ ಮಾಡ್ತೀಯ ನೀರು ಕೊಡ ಬಾಯಿ ಒಣಗಿಸ್ಕೊತಾ ಇದೀವಿ ಈಗ ಏನ್ರಿ ಏನ್ ಮಾಡ್ತಾರೆ ಸರ್ ನಾವು ಅದು ಹೇಳ್ತಾರಲ್ವಾ ಶನಿವಾರ ಭಾನುವಾರ ಒಂದು 15 ಪೀಸ್ ಹೋಯ್ತವೆ ಮಾಡ್ಕೊತಿದ್ದೆ ಈಗ ಅದು ಬೇಡ ಅಂದ್ರೆ ಮಾಡಿದ್ರೆ ಈಗ ಡೈಲಿ ಮಾಡ್ತಾ ಇದೆ ಅಂತ ನೀನು ಶನಿವಾರ ಭಾನುವಾರ ಅಲ್ಲ ಡೈಲಿ ಹೋಯ್ತಾ ಇದೆ ಮಂಗಳವಾರ ಇವತ್ತು ಮಾಡ್ತಿದ್ಯಾ ತಂದಿದ್ಯಾ ಹೇಳಿರ್ಬೇಕು ಅದು ಒಟ್ಟಿಗೆ ಯಾರು ಹೇಳ್ತಾರ ನಿನ್ ಮೇಲೆ ಯಾರಾದ್ರು ಇದು ನಿಜ ಹೇಳ್ಬಿಟ್ಟು ಬಂದಿ ನಾನು ಈಗ ಕೇಸ್ ಹಾಕಣ ನಿನ್ಗೆ ಅದೇನೋ ನಿಮ್ಮ ಇದು ಸರ್ ನಮ್ಮ ಇದು ಮಾಡ್ಕೊತಿದ್ದ ಈಗ ಬೇಡ ಅಂದ್ರೆ ಬೇಡ ಅದು ಏನಪ್ಪ ಈಗ ಇರೋ ಸಿಬ್ಬಂದಿಗಳು ಬಿಟ್ಟು ಒಳಗಡೆ ಚೆಕ್ ಮಾಡ್ಸಣ ನೀನ್ ನಿಜ ಒಪ್ಕೋ ನೀನ್ ಶನಿವಾರ ಭಾನುವಾರ ಅಂತ ಮಾತ್ರ ಹೇಳ್ತಾ ಇದೀಯಾ ಇವಾಗ ಮಾರ್ತಿಲ್ಲ ಅಂತ ಈಗ ಒಳಗಡೆ ಬಿಟ್ಟು ಚೆಕ್ ಮಾಡ್ಸವಾ ಈಗ ಇನ್ನ ಶನಿವಾರ ಭಾನುವಾರ ಅಂತ ಏನ ಆಟ ಆಡ್ತೀನಿ ಏನಪ್ಪ ಈಗ ಏನ್ ಮಾಡೋದಿಲ್ಲ ಇಲ್ಲಿ ಯಾರು ಸಾಕ್ಷಿಗೆ ಹೇಳಿಸು ನಿಮ್ಗೆ ಗೊತ್ತಿರ್ತಾರೆ ಈಗ ತಪ್ಪಾಯ್ತು ಅಂತ ಹೇಳ್ಕೊಂಡು ಮಾಡ್ಬಾರ್ದು ಮುಸ್ಲಿಂ ಮನೆ ಪಕ್ಕದಲ್ಲಿ ಮಾಡ್ಬಾರ್ದು ಈಗ ಒಂದು ಎಷ್ಟು ಅದಕ್ಕೆ ಫೈನ್ ಆಗುತ್ತೆ ಕೊಟ್ಬಿಡು ಇಲ್ಲಾಂದ್ರೆ ಕೇಸ್ ಹಾಕ್ತೀನಿ ಸರ್ ನಾನು ಬಡವ ಕರ್ಕೊಂಡು ಬಿಡ್ತೀವಿ ಏನೋ ಈಗ ನಾನು ನಿಜ ಒಪ್ಕೊಂಡೆ ತಗೋಬರೋದು ಏನು ತತ್ತಿರ್ತಾರೆ ಬೇಗ ತರ್ಬೇಕು ಈಗ 2 ನಿಮಿಷ ಇಲ್ಲ ಈಗ ಹೆಂಗೆ ಇದು ಕತೆ ಬೇಗ ಪಾಪ ಟೈಮ್ ಆಯ್ತದ ಇಲ್ಲ ನಾವು ಕೇಸ್ ಬರ್ಬೇಕು ನೋಡಿ ಸರ್ ಸುಮ್ಮನೆ ಎಲ್ಲ ಬೈಲಿ ಎಷ್ಟಿದೆ ಬೈಲಿ ಅಲ್ಲಿ ಸಾಹೇಬ್ರಿಗೆ ಬನ್ನಿ ಸರ್ ಬೈಲಿ ಬರ ಇಲ್ಲಿ ಇನ್ನೊಂದ್ಸಲಿ ಮಾರ್ಬಾರ್ದು ಎಷ್ಟು ಇದೆ ಲಾಸ್ಟು ಬೈಲಿ ಸಾಹೇಬ್ರು ಕೊಟ್ಬಿಡಿ ಇಲ್ಲಿ ಸಾಹೇಬ್ರಿ ಸರ್ ಬರ ನೋಡು ಕ್ಯಾಮ್ರಾ ಇದೆ ನಾವು ಹೀಗಾಗಿ ಟಿವಿ ಚಾನಲ್ ನಾವು ಮಾಡೋ ತಮಾಷೆಗಾಗಿ ಹೊರಗಡೆ
ಒಳಗೆ ಸರ್, ನಾವು ಮಾಡಿದ್ದು ರಾಮನಗರ ಜಿಲ್ಲೆ ಬಿಡದಿ ಮಾಸ್ ಟಿವಿ ವತಿಯಿಂದ ತಮಾಷೆಗಾಗಿ ಕಾರ್ಯಕ್ರಮ. ನಿಮ್ಮ ಹೆಸರು ಸರ್? ಕೃಷ್ಣ. ಕೃಷ್ಣ. ನಿಮ್ಮ ಹೆಸರು? ಬನ್ನಿ ದಾಸಗೌಡ್ರ ಮುಂದಕ್ಕೆ. ದಾಸಗೌಡ್ರು, ನಿಮ್ಮ ಮಗ ಕೃಷ್ಣ ಎಷ್ಟು ವರ್ಷದಿಂದ ಚಿಲ್ಲರೆ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ರಿ? 5 ವರ್ಷ ಆಯ್ತು. ಸರಿ ಸರ್, ನಾವು ಮಾಡೋದು ತಮಾಷೆಗಾಗಿ ನಿಮಗೆ ಮೊದಲನೇದಾಗಿ MHN ಟ್ರೇಡರ್ಸ್ ಚನ್ನಪಟ್ಟಣ, APMC ಮಾರುಕಟ್ಟೆ ಹಾಗೂ ಮೈನಾಕ್ನ ಹೊಸಳ್ಳಿ ತೆಂಗಿನಕಾಯಿ ಮಾರಾಟಗಾರರು, ದಳ್ಳಾಳರು, ಮಾಲೀಕರು ಅಂಕೇಗೌಡ, ಮೈನಾಕ್ಕನ ಹೊಸಹಳ್ಳಿ ಇವರ ವತಿಯಿಂದ ಈ ಒಂದು ಉಡುಗೊರೆಯನ್ನ ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನ ತಾವು ಸ್ವೀಕರಿಸಬೇಕು. ಹಾಗೆ ಕಬೀರ್ ಆಂಬುಲೆನ್ಸ್ ತುರ್ತು ಸೇವಾ ವಾಹನ ಹಾಗೂ ಅಂತಿಮ ಯಾತ್ರೆಯ ವಾಹನ, ಐಸ್ ಪೆಟ್ಟಿಗೆ, ಫ್ರಿಡ್ಜ್, ಈ ಹಲವಾರು ತುರ್ತು ವಾಹನಗಳು ಇವರಲ್ಲಿ ಲಭ್ಯವಿರುತ್ತದೆ. ಕಬೀರ್ ಆಂಬುಲೆನ್ಸ್ ಮಾಲೀಕರು ಕಬೀರ್, ಅಪ್ಪಗೆರೆ, ಚನ್ನಪಟ್ಟಣ ಟೌನ್ ಇವರ ವತಿಯಿಂದ ಈ ಉಡುಗೊರೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನು ಕೂಡ ತಾವು ಸ್ವೀಕರಿಸಬೇಕು. ಹಾಗೆ ಶ್ರೀನಿವಾಸ್ ಫ್ಲವರ್ ಸ್ಟಾಲ್, ಶ್ರೀನಿವಾಸ್ ಫ್ಲವರ್ ಸ್ಟಾಲ್ ಹೂವಿನ ಅಂಗಡಿ, DT ರಾಮು ಸರ್ಕಲ್, ನಗರಸಭೆ ಕಾಂಪ್ಲೆಕ್ಸ್, ಚನ್ನಪಟ್ಟಣ ಟೌನ್, MG ರಸ್ತೆ, ಮಾಲೀಕರು ಆನಂದ್ ಕುಮಾರ್ ಇವರ ವತಿಯಿಂದ ಈ ಉಡುಗೊರೆಯನ್ನ ನಮ್ಮ ಕೃಷ್ಣಗೆ ಕೊಡ್ತಾ ಇದ್ದೀವಿ. ಇದನ್ನ ಸ್ವೀಕರಿಸಬೇಕು. ಹಾಗೆ ತಂದೆ ಮಕ್ಕಳಿಗಿಬ್ರು ನಾವು ಬಂದು ಸಡನ್ ಆಗಿ ನಿಮ್ಮನ್ನ ಒಂದು ಸನ್ನಿವೇಶ ಇಟ್ಕೊಂಡು ನಾವು ನಿಮ್ಮನ್ನ ಇಲ್ಲಿ ಸೆರೆ ಹಿಡಿತೀವಿ. ನಿಮ್ಗೆ ಏನು ಅನ್ನಿಸ್ತು? ಭಯ ಆಯ್ತು. ಭಯ ಆಯ್ತು. ಭಯ ಆಯ್ತು. ನಿಮ್ಮ ಮಗನಿಗೆ ಬಾಯೆಲ್ಲ ಒಣಗೋಯ್ತು. ಬಾಯಿ ಮಧ್ಯಾಹ್ನ ಬಿಟ್ಟು ಏನಪ್ಪ ಇದು, ಏನಪ್ಪ ಈ ಒಂದು ಪರಿಸ್ಥಿತಿ ಇದಾಯ್ತು, ಏನಪ್ಪ ಮಾಡೋದು ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ಈಡಾದ್ರಿ. ಆಯ್ತು. ಸರಿ ಸರ್, ಆದ್ರೆ ನಾವು ಒಂದು ಹೇಳ್ತಕ್ಕಂಥದ್ದು ಸಮಾಜಕ್ಕೆ ವಿರೋಧ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಬಾರ್ದು, ಅಪರಾಧವಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನ ನಿಮಗೆ ತಿಳಿಸ್ತಾ ಈ ಒಂದು ಕಾನ್ಸೆಪ್ಟ್ನ ಮುಖಾಂತರ ನಾವು ಮಾಡೋದು ತಮಾಷೆಗಾಗಿ ಕಾಲ್ಪನಿಕ ಒಂದು ಕಾಮಿಡಿ ರಿಯಾಲಿಟಿ ಶೋ ಕಾರ್ಯಕ್ರಮ ಇದು. ಇದರಲ್ಲಿ ತಾವು ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ನಿಮಗೂ, ಮಾಸ್ ಟಿವಿ ವಾಹಿನಿಗೂ, ಹಾಗೂ ನಮ್ಮ ತಂಡಕ್ಕೂ, ಹಾಗೂ ನಮ್ಮ ಉಡುಗೊರೆ ನೀಡಿರ್ತಕ್ಕಂಥ ಎಲ್ಲಾ ಪ್ರಾಯೋಜಕರಿಗೂ ಅಭಿನಂದನೆಗಳನ್ನ ಹೇಳ್ತಾ ನೀವು ಎಂದೆಂದೂ ನಗ್ನಗ್ತಾ ಇರಿ ನಾವು ಮಾಡೋದು ತಮಾಷೆಗಾಗಿ. ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಎಲ್ಲರೂ. ಆಲ್ ದಿ ಬೆಸ್ಟ್.